ನೋಡಿ ಹೆಂಗೆ ಕುದಿ ಬಂದಿದೆ, ಹಾಫ್ ಬಾಯ್ಲ್ ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ಓಕೆ ಸರ್. ಹಿಂಗೆ ಸ್ಟ್ರೈನ್ ಮಾಡಿಬಿಟ್ಟು ಇದೊಂಚೂರು ಕಲಿಸ್ಕೋಬೇಕು, ಸ್ವಲ್ಪ ಖಾರ ಎಲ್ಲ ಒಳಗೆ ಹೋಗಲಿ ಅಂತ. ಹಾಫ್ ಬಾಯ್ಲ್ ಆಗಿರೋ ಗೋಬಿ ಈ ಥರ ಮಾಡ್ಕೊಂಡು ಮನೇಲಿ ತಿಂದುಬಿಟ್ಟು ನೋಡಿ ಕಳೆದೋಗ್ಬಿಡ್ತೀರಾ ಅಲ್ಲ. ಅರುಣ್ ಸರ್ ಅಂತೂ ಅವಾಗಿಂದ ಟೀ ಪಕ್ಕದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹೌದು ನೋಡಿ ಈ ಥರ ಬಿಡಿ ಬಿಡಿ ಬರುತ್ತೆ. ಹೆಂಗಿದೆ ನೋಡಿ, ಲಕ ಲಕ ಅಂತ ಇದೆ. ಸೌಂಡ್ ನೋಡಿ, ಸೌಂಡು ಹೆಂಗೆ ಬಂತು ನೋಡಿ ಸರ್. ಸರ್ ಇವರೆಲ್ಲ ನಾವು ಯಾರು ಕೆಲಸದವ್ರು ಅಂತ ಆ ಥರ ಏನಿಲ್ಲ, ಎಲ್ಲ ಅಣ್ಣ ತಮ್ಮ ಆ ಥರ ಭಾವನೆಯಲ್ಲಿ ಇದ್ದೀವಿ. ನಮಸ್ಕಾರ ವಿಶ್ವಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ 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 ನಮಸ್ಕಾರ. ಯಾಕೆ ಅಂದರೆ ಇದು ಭಾಳ ಇನ್ಸ್ಟೆಂಟಾಗಿ ಮಾಡ್ಬಿಡೋಣ ಅಂತ ಕರೆದುಬಿಟ್ರಿ, ಓಡೋಗ್ಬಿಟ್ರಿ ನಾವು. ಯಾಕಂದರೆ ಸರ್ ಇಲ್ಲಿ ಫಾಸ್ಟ್ ಮೂವಿಂಗು, ಇದನ್ನು ಸವಿಯದೆ ಟೇಸ್ಟ್ ಮಾಡದೆ ಇಲ್ಲಿಂದ ಹೋಗೋದೇ ಇಲ್ಲ. ಇದು ಎಸ್ಪೆಷಲಿ ವೆಜ್ನವ್ರು ಬಂದರೆ ಈ ಡಿಶನ್ನು ನಮ್ಮಲ್ಲಿ ಕೇಳಿ ತಗೊಂತಾರೆ. ಒಂದ್ಸಲ ತಿಂದವರು ಮತ್ತೆ ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲಿ, ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥದ್ದು ಅದೊಂದು ಡಿಶ್ಶು. ತುಂಬ ಫೇಮಸ್ಸು, ಎಲ್ಲ ಕಡೆ ತಿಂತಾರೆ. ಬಟ್ ನಮ್ಮಲ್ಲಿ ಒಂದ್ಸಲ ನೀವು ತಿಂದರೆ ಖಂಡಿತ ಚಾಲೆಂಜ್ ಮಾಡ್ತೀನಿ, ನಮ್ಮಲ್ಲಿ ಬಂದು ತಿಂದರೆ ನಿಮಗೆ ಖಂಡಿತ ನೀವು ಮಾರ್ಕ್ಸ್ ಕೊಡ್ತೀರಿ. ಅದೇ ಥರ ನೀವು ಮನೆಯಲ್ಲೇ ನೀವು ಮಾಡ್ಕೋಬೋದು, ಸಿಂಪಲ್ ಆಗಿ ಮಾಡೋದನ್ನು ಕೂಡ ನಾನು ಹೇಳ್ತೀನಿ. ಡ್ರೈ ಗೋಬಿ ನೋಡಿ, ಇದನ್ನು ಟೇಸ್ಟ್ ಮಾಡಿ ಪಾರ್ಸಲ್ ತೊಗೊಂಡಿದ್ದ ವ್ಯಕ್ತಿ ನಾನು. ಕ್ವಿಕ್ಕಾಗಿ ಮಾಡೋದು ಸರ್. ಲಾಸ್ಟ್ ಟೈಮ್ ಮೊನ್ನೆ ಬಂದಾಗ ತಿಂದಿದ್ರು, ಇದು ರೆಸಿಪಿ ಬೇಕಂತ ಕೇಳಿದ್ರು, ಕೊಡ್ತಾ ಇದ್ದೀನಿ. ಮಾಡಿ ಮನೇಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಾವಿದ್ದೀವಲ್ಲ, ಬನ್ನಿ. ಬನ್ನಿ. ಈಗ ಡ್ರೈ ಗೋಬಿ ಮಸಾಲಕ್ಕೆ ಏನೇನು ಬೇಕು ಹೇಳ್ತೀನಿ. ಇದು ಮೊದಲೇದಾಗಿ ಒಂದು ಅರ್ಧ kg ಗೋಬಿ ಇದೆ, ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋದು ಗೋಬಿ ಇದು. ಸರ್. ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ, ಮೈದಾ ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ, ಆಮೇಲೆ ಕಾಳು ಮೆಣಸಿನ ಹುಡಿ, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಇದು ನಮ್ಮದೇ ಹೋಮ್ ಮೇಡ್ ಗರಂ ಮಸಾಲ. ಇದು ಬಂದು ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ. ಇಷ್ಟು ಐಟಮ್ ಇದ್ರೆ ಜಿಂಗಲ್ ಅಲ್ಲ. ಬನ್ನಿ ಇವಾಗ ಗೋಬಿ ಇದೆ, ಅರ್ಧ kg ಗೋಬಿ ಇದೆ. ಮೊದಲನೇ ಪ್ರಕ್ರಿಯೆ, ಗೋಬಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ತೊಳೆದಿದ್ದೀನಿ. ಇದು ಒಂಚೂರು ಬೇಯಿಸ್ಕೋಬೇಕು, ಒಂದು 50% ಬಾಯ್ಲ್ ಆಗಬೇಕು. ಆವಾಗ ನಿಮಗೆ ಜ್ಯೂಸ್ ಇರುತ್ತೆ, ಬೇಗ ಕಬಾಬ್ ಆಗುತ್ತೆ. ಇದನ್ನೀಗ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಪಾತ್ರೆಗೆ, ಸ್ವಲ್ಪ ನೀರು ನೋಡಿ. ನೀರು ಕುದೀತಾ ಬಂತು, ಇದಕ್ಕೆ ಇವಾಗ ಗೋಬಿ ಹಾಕ್ತಾ ಇದ್ದೀನಿ. ಗೋಬಿನೂ ನೋಡ್ಕೊಂಡು ತಗೊಳ್ಳಿ, ತುಂಬ ಬಲ್ತಿರೋದು ಆ ಥರ ತಗೋಬೇಕು. ಈ ಥರ ಚೆನ್ನಾಗಿರುತ್ತೆ ನೋಡಿ, ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಥರ ಕೂಡ್ಕೊಂಡಿರ್ಬೇಕು, ಫುಲ್ ಬಿಟ್ಕೊಂಡಿದ್ರೆ ಅದು ಬಲ್ತಿರುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ ಟೇಸ್ಟ್. ಇದಕ್ಕೆ ಒಂದು 1/4 ಚಮಚ ಅರಿಶಿನ, ಒಂದು 1/4 ಚಮಚ ಉಪ್ಪು, ನೋಡಿ ಹೆಂಗೆ ಕುದಿ ಬಂದಿದೆ, ಹಾಫ್ ಬಾಯ್ಲ್ ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ಓಕೆ ಸರ್. ಹಿಂಗೆ ಸ್ಟ್ರೈನ್ ಮಾಡಿಬಿಟ್ಟು ಇದನ್ನ ಏನೇ ಕಲ್ಮಶ, ಏನೋ ಚಿಕ್ಕ ಹುಳಗಳು ಏನಿದ್ರು ಎಲ್ಲ ಡಮಾರ್ ಆಗ್ತವೆ. ಆಲ್ಮೋಸ್ಟ್ ಇರಲ್ಲ. ಈ ಥರ ನೀವು ಗೋಬಿ ಚೂಸ್ ಮಾಡ್ಕೊ ಚೆನ್ನಾಗಿರುತ್ತೆ. ನೀವು ಅರ್ಶಿನ ಹಾಕೋದ್ರಿಂದ ನಿಮ್ಗೆ ಗೋಬಿ ಕ್ಲೀನಾಗಿ ವಾಶ್ ಆಗಿರುತ್ತೆ. ಮತ್ತು ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಉಪ್ಪು ಹಾಕೊಳ್ಳುತ್ತೆ. ಹಾಫ್ ಬಾಯ್ಲ್ ಆಗಿದೆ. ನೋಡಿ ಹಾಫ್ ಬಾಯ್ಲ್ ಆಗಿದೆ, ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ, ತಣ್ಣಗಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಒಂಚೂರು ಖಾರ ಹಿಡಿಲಿ ಅಂತ ಒಂದು 1/4 ಚಮಚ ಖಾರದ ಪುಡಿ, ಒಂಚೂರೇ ಚೂರು ಪೆಪ್ಪರ್ ಪುಡಿ, ಒಂದು 1/4 ಚಮಚ, ಸ್ವಲ್ಪ ಉಪ್ಪು, ಇದೊಂಚೂರು ಕಲಿಸ್ಕೋಬೇಕು, ಸ್ವಲ್ಪ ಖಾರ ಎಲ್ಲ ಒಳಗೆ ಹೋಗಲಿ ಅಂತ ಒಂದು ಕಡೆ ಇಟ್ಕೊತೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಅಚ್ಚ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ. ಅದು 1 ಸ್ಪೂನ್ ಮೈದಾ, 1 ಸ್ಪೂನು, ಓಕೆನಾ. ಒಂದು 3 ಸ್ಪೂನು ಕಾರ್ನ್ಫ್ಲವರು, 2 ಸ್ಪೂನು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ.
ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಇದು ನಮ್ಮದೇ ಹೋಮ್ ಮೇಡ್ ಗರಂ ಮಸಾಲ ಸ್ಪೆಷಲ್ಲು. ಆಲ್ರೆಡಿ ಗೋಬಿಗೆ ಸ್ವಲ್ಪ ಹಾಕಿದ್ದೀವಿ. ಈ ಮಸಾಲೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಈಗ ದೋಸೆ ಬ್ಯಾಟ್ರ್ ಆ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ನೋಡಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಬೇಕು ನೀವು, ಅವಾಗ ನಿಮ್ಗೆ ಒಂಚೂರು ಸ್ವಲ್ಪ ರೆಡಿಶ್ ಬರುತ್ತೆ. ನಾರ್ಮಲ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಕಲರ್ ಸ್ವಲ್ಪ ಕಮ್ಮಿ ಬರುತ್ತೆ. ಇದರಲ್ಲಿ ಕಲರ್ ಏನೂ ಇಲ್ಲ, ನ್ಯಾಚುರಲ್ ಆಗಿದೆ. ಕಡೆ ಇಟ್ಕೊತಾ ಇದ್ದೀನಿ. ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸರ್ ಎಣ್ಣೆ ಕಾಯ್ತಾ ಇದೆ ನೋಡಿ, ಆಲ್ಮೋಸ್ಟ್ ಕಾದಿದೆ ನೋಡಿ. ಸೌಂಡ್ ಬರ್ಬೇಕು ಹಿಂಗೆ ಚಟಾಪಟ. ಈಗ ಮಸಾಲೆ ಇದು ಆಲ್ಮೋಸ್ಟ್ ಎಲ್ಲ ಬ್ಯಾಟರ್ ರೆಡಿ ಆಗಿದೆ. ಇದಕ್ಕೆ ಇದನ್ನ ಹಾಕೊಂತೀನಿ. ಹಾಫ್ ಬಾಯ್ಲ್ ಆಗಿರೋ ಗೋಬಿ. ಗೋಬಿ ಎಲ್ಲ ಹಾಕ್ತಾ ಇದ್ದೇನೆ. ತಗೋತೀನಿ. ಸ್ಮೂತಾಗಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಹಿಂಗೆ ಮಾಡಬೇಕು. ಈ ಥರ ಮಾಡ್ಕೊಂಡು ಮನೇಲಿ ತಿಂದುಬಿಟ್ಟು ನೋಡಿ ಕಳೆದೋಗ್ಬಿಡ್ತೀರಾ ಅಲ್ಲ. ಹೊಸಪೇಟೆ ಒಳಗೆ ಈ ಗೋಬಿ ಡ್ರೈಗೆ ಒಂದು ದೊಡ್ಡ ಕಾಟ್ ಇದೆ ಸರ್. ಹೊಸಪೇಟೆ ಅಲ್ಲ, ಹೊಸಪೇಟೆ. ಹಾಂ, ಭಾಳ ಫೇಮಸ್. ಹಾಂ ನೋಡಿ ಎಲ್ಲ ಕಲಿಸಿದ್ದೀನಿ. ಲೈಟಾಗಿ ಈಗ ಎಣ್ಣೆ ಬೇರೆ ಕದಿದೆ, ಅದೊಂದೇ ಬಿಡೋಣ. ಎಣ್ಣೆ ನೋಡಿ ಸರ್, ಪ್ಯೂರ್ ಫ್ರೆಶ್ ಎಣ್ಣೆ. ಫ್ರೆಶ್ ಎಣ್ಣೆಲ್ಲ ಬಿಡಿ. ಹಾಂ, ಹಂಗಿರ್ಬೇಕು. ಅವಾಗಲೇ ಗೋಬಿ ಡ್ರೈ ಚೆನ್ನಾಗಿ ಬರೋದು. ಗೋಬಿ ಡ್ರೈ ಚೆನ್ನಾಗಿ, ಯಾವುದೇ ಡ್ರೈನು ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿದ್ರೆ. ಕೋಟಿಂಗ್ ಎಲ್ಲ ಚೆನ್ನಾಗಿದೆಯಲ್ಲ ಸರ್? ಓ ನೋಡಿ, ಅಷ್ಟು ಮಾಡ್ಕೊಂಡು ಕೋಟಿಂಗ್ ಎಲ್ಲ ಫುಲ್ ಆಯ್ತು. ಕರುಮ್ ಕುರುಮ್ ಕರುಮ್ ಕುರುಮ್ ಬರುತ್ತೆ ಈಗ ನೋಡಿ. ಬರಬೇಕು. ಅರುಣ್ ಸರ್ ಅಂತೂ ಅವಾಗಿಂದ ಟೀ ಪಕ್ಕದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹೌದು, ಟೀ ಒಟ್ಟಿಗೆ ಅದ್ಭುತ ಇದು. ಟೀ ಒಟ್ಟಿಗೆ ಸಂಜೆ ಟೈಮ್ ಸ್ನ್ಯಾಕ್ಸು, ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಮಾಡಿ ಕೊಡಿ. ಸೇಮ್ ಇದೇ ಮಸಾಲೆಗೆ ಮಶ್ರೂಮ್ ಹಾಕಿ. ಮಶ್ರೂಮನ್ನು ನೀವು ಬಾಯ್ಲ್ ಮಾಡೋ ಪ್ರೊಸೆಸ್ ಬೇಡ, ಹಸಿ ಮಶ್ರೂಮನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ. ಪನ್ನೀರ್ ಹಾಕ್ಬೋದು, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. ಇದು ಈ ಥರ ಬಿಟ್ಟ ಮೇಲೆ ಕೂಡಲೇ ಸೌಟ್ ಹಾಕ್ಬಾರ್ದು, ಜಾಲ್ರಿ ಹಾಕ್ಬಾರ್ದು. ಇದು ಸೌಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬಾರ್ದು. ಒಂದು 2 ನಿಮಿಷ ಅದಕ್ಕೆ ಬಿಡಬೇಕು. ಆವಾಗ ಸ್ವಲ್ಪ ಬಾಯ್ಲ್ ಆಗಿ, ಇಲ್ಲಾಂದರೆ ಮಸಾಲೆ ಇದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ. 2 ನಿಮಿಷ ಬಿಟ್ಟ ಮೇಲೆ ತಿರ್ಸ್ಬೇಕು. ನೋಡಿ ಈ ಥರ ಬಿಡಿ ಬಿಡಿ ಬರುತ್ತೆ. ಈಗ ನೋಡಿ ಈ ಸಮಯದಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಈ ಥರ ಘಮ ಬರುತ್ತೆ. ಸ್ವಲ್ಪ ಕರಿಬೇವು ಹಾಕೊಂಡು ಹಿಂಗೆ ಚಟಪಟ ಚಟಪಟ ಅನ್ಬೇಕು. ಹೌದು, ಈ ವಾತಾವರಣಕ್ಕೆ ಆ ಟೀನು ಬಂತು ನೋಡಿ. ಅಲ್ಲಿ ನೋಡಿ ಸರ್, ಟೀನು ತಗೊಬಂದ್ರು. ಟೀ ತೊಗೊಂಡು ಬಂದರು ಚಂದ್ರು ಅವರು. ಮತ್ತು ನಿಮ್ಮ ಹೆಸರು? ಪ್ರಸನ್ನ ಮತ್ತು ಚಂದ್ರು ನಮಗೋಸ್ಕರ ಟೀ ಮಾಡಿದ್ದಾರೆ. ಟೀ ಒಟ್ಟಿಗೆ ಗೋಬಿ ಡ್ರೈ ನೋಡಿ. ತೆಗೆನ ಸರ್? ಘಮ ಘಮ ಅಂತಿದೆ. ಹೆಂಗಿದೆ ನೋಡಿ, ಲಕ್ಕ ಲಕ್ಕ ಅಂತಿದೆ. ಸೌಂಡ್ ನೋಡಿ, ಸೌಂಡು ನಿಮ್ಗೆ ಅದು ಕ್ರಿಸ್ಪಿನೆಸ್ ಗೊತ್ತಾಗ್ಬಿಡ್ತದೆ ಇವಾಗಲೇ. ಓ ನೋಡಿ ಸರ್, ಹೆಂಗೆ ಬಂತು ನೋಡಿ ಸರ್. ಸೂಪರ್ ಸರ್. ಅಂತಿದೆ. ಡ್ರೈ ಗೋಬಿ ಕ್ರಿಸ್ಪಿ ಕರುಮ್ ಕುರುಮ್ ಅಂತ ಮಾಡಿದ್ದೀವಿ. ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ. ಹೆಂಗೆ ಬಂತ ಅಂತ ಹೇಳಿ, ಚೆನ್ನಾಗಿ ಬಂದರೂ ಹೇಳಿ, ಚೆನ್ನಾಗಿ ಬಂದಿಲ್ಲ ಅಂದರೂ ಹೇಳಿ. ಮಾಡ್ಕೊಳ್ಳೋ ಕಷ್ಟ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಹೋಟ್ಲಿಗೆ ಬನ್ನಿ. ಮಹಾಲಕ್ಷ್ಮಿ ಲೇಔಟಲ್ಲಿ ನಮ್ಮ ಹೋಟ್ಲ್ ಇರೋದು. ಇದೇ ಥರ ನಿಮ್ಗೆ ಯಾವುದೋ ಕ್ಯಾಟ್ರಿಂಗ್ ಫಂಕ್ಷನ್ನು ಏನೇ ಇರಲಿ ಆರ್ಡ್ರ್ ಕೊಡಿ, ನಾವು ಮಾಡಿಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ ಅಂದರೆ ನಮ್ಮಲ್ಲೇ ಡ್ರೈ ಗೋಬಿ ಮಸಾಲೆ ಇದೆ, ಅದ್ಭುತವಾಗಿರುತ್ತೆ. ಸುಮ್ಮನೆ ಕಲ್ಸ್ಕೊಂಡ ಎಣ್ಣೆಗೆ ಬಿಟ್ಟ ಅಷ್ಟೇ. ಮಶ್ರೂಮ್, ಪನ್ನೀರ್, ಗೋಬಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈ ಮಸಾಲನೂ ಸಿಗುತ್ತೆ. ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ನೀವು ಹೇಳ್ದಂಗೆ ನೆನೆಸ್ಕೊಟ್ಬಿಡ್ತೀರಿ. ಒಂದು ಗೋಬಿ ಡ್ರೈ ತೋರಿಸಿದ್ರಿ, ಇನ್ನ ಅದರೊಟ್ಟಿಗೆ ಮಸಾಲೆ ಚಾ. ಇದು ಮಸಾಲಾ ಟೀ ನಮ್ಮ ಹೋಟ್ಲಲ್ಲಿ ನಮ್ಗೆ ಸ್ಟಾಫ್ಗಳಿಗೆ ಅಷ್ಟೇ ಮಾಡ್ಕೊಂತೀವಿ. ಟೀ ಅಂತ ಕೇಳಿದ ತಕ್ಷಣ ಟೀ ಬಂದ್ಬಿಡ್ತದೆ. ಇದಕ್ಕೆ ಏಲಕ್ಕಿ, ಶುಂಠಿ ಎಲ್ಲ ಹಾಕಿಬಿಟ್ಟು ಮಾಡಿರೋದು, ಅದ್ಭುತವಾಗಿರುತ್ತೆ. ಸೂಪರ್. ಇದು ನಾವು ಕುಡಿಯೋದಕ್ಕಷ್ಟೇ, ಸಖತ್ತಾಗಿ. ಹೋಟೆಲ್ ಸಿಗಲ್ಲ. ಸರ್, ನಾವು ಬರ್ತೀವಿ, ರೆಸಿಪಿ ಮಾಡ್ತೀವಿ. ನಿಮ್ಮ ಒಂದು ಟೀಮ್ ತಂಡ ಪರಿಚಯ ಮಾಡಿಸ್ಕೊಳ್ಳಿ. ನಮ್ಮ ತಂಡದಲ್ಲಿ ಮೇಯ್ನ್ ಆಗಿ ಇವರು ಚಂದ್ರು, ನಮ್ಮ ಬ್ರದರ್ ಥರನೇ ಇವರು. ನಾವು ಇಲ್ಲದೆ ಇರಲಿ ಇಡೀ ಹೋಟ್ಲನ್ನು ಫುಲ್ಲು
ನಮ್ದೇ ಅಂತ ತಿಳ್ಕೊಂಡು ಮಾಡುವವರು ಇವರು, ಎಲ್ಲ ಮ್ಯಾನೇಜ್ ಮಾಡೋರು ಇವರೇ, Yes, sir. ಅಡಿಗೆಗೂ ಸೈ ಎಲ್ಲದಕ್ಕೂ ಸೈ ಆ ಥರದ ಜನ ಇವರು. ಎಲ್ಲ ಹೋಟ್ಲು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಬಂದ ಕಸ್ಟಮರ್ನೆಲ್ಲ ಇವರು. ಆಮೇಲೆ ಮೇಡಮ್ ಅವರು ನಮ್ಮೂರವರು ಇವರು, ಕುಂದಾಪುರದವರು, ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ಇಲ್ಲಿ ನಮ್ಮ ಜೊತೆ ಎಷ್ಟು ವರ್ಷ ಟೈಮ್ ಆಯ್ತು, 1 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಎಲ್ಲ ನಮ್ಮಲ್ಲೇ ನಮ್ಮ ಟ್ರೈನಪ್ ಆಗಿದ್ದಾರೆ, ಸಖತ್ತಾಗಿ ಮಾಡ್ತಾರೆ, ಕೈ ರುಚಿ. ಮೇಡಮ್ ಹೆಸರು ಸುಜಯ. ಆಮೇಲೆ ಇವರು ಆಲ್ರೆಡಿ ನಿಮ್ಗೆ ಒಂದು 2 ವರ್ಷ ತೋರಿಸಿದ್ದೀನಿ ಅನ್ಸುತ್ತೆ. ಹೌದೌದು ಅವರೇ ಇವರು. ಹೌದೇ ಅವಾಗ ಸಣ್ಣ ಇದ್ರು, ಈಗ ಚೆನ್ನಾಗಿ ನಮ್ಮ ಹಳೆ ಎಪಿಸೋಡಲ್ಲಿ ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಹೌದು ಹೌದು, ಇವರೇ ಕ್ಯಾಶ್ ಮೇಂಟೈನ್ ಮಾಡೋದು, ದುಡ್ಡಿನ ಲೆಕ್ಕಾಚಾರ, 10 ರೂಪಾಯಿನೂ 10 ರೂಪಾಯಿ ಹೆಚ್ಚು ಕಮ್ಮಿ ಆಗದೆ ನೋಡ್ಕೊಂಡು ಬರ್ಕೊಂಡು ಹೇಳೋರು ಇವರು. ಇವ್ರ ಹೆಸರು ಶ್ರೀದೇವಿ. ಓಕೆ ಸರ್. ಇವರು ಪ್ರಸನ್ನ ಅಂತ. ಪ್ರಸನ್ನ ಸರ್. ಯಂಗ್ ಅಂಡ್ ಎನರ್ಜೆಟಿಕ್ ಇವರು ಕೂಡ. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾರ್ಕೆಟು ಪ್ರತಿಯೊಂದು ಕೆಲಸನೂ ಓಡಾಡ್ಕೊಂಡು ಮಾಡ್ಕೊಂಡು ಪಾರ್ಸಲ್ ನಿಮ್ಗೆಲ್ಲ ಕೊರಿಯರ್ ಮಾಡೋದು ಇದೆಲ್ಲ ಹೆಚ್ಚಿನ ಕೆಲಸ ಇದು ಮಾಡ್ತಾರೆ. ಎಲ್ಲ A to Z ಅವರು ಕೂಡ ಕೆಲಸ ಮಾಡ್ತಾರೆ. ಹಂಗೆ ದಿನೇಶ್ ಅಂತ ಅವರು, ಇವರು ಕೂಡ ಹಳಬರು, ತುಂಬಾ ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಎಲ್ಲ ಕೆಲಸನೂ ಹೋಟ್ಲಲ್ಲಿ ಪಾರ್ಸಲ್ ಏನ್ ಬೇಕು ಎಲ್ಲ ಮಾಡ್ಕೊಂಡು. ನನಗೆ ಇದೇ ಆಸೆ, ನಾನು ಹೊರಗಡೆ ಹೋದ್ರು ನೆಮ್ಮದಿಯಿಂದ ಇರ್ತೀನಿ, ಬೇರೆ ಏನೋ ಪ್ರೋಗ್ರಾಮಿಗೆ ಹೋದ್ರು ನೆಮ್ಮದಿಯಿಂದ ಇರ್ತೀನಿ. ಯಾಕಂದ್ರೆ ಇವ್ರು ನನ್ನ ಹಿಂದೆ, ತೆರೆ ಹಿಂದೆ ಇವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಇವ್ರದ್ದು ಎಲ್ಲ ಶ್ರಮದ ಮುಂದೆ ನಾವು ಏನೂ ಅಲ್ಲ. ಎಲ್ಲ ನಾವೇನು ಹೆಂಗೆ ಹೇಳ್ಕೊಟ್ಟಿದ್ದೀವಿ ಅದೇ ಥರ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ಕೆಲಸಗಾರರು ಸಿಗೋದು ನಮ್ಗೆ ಪುಣ್ಯ. ಇವರೆಲ್ಲ ನಾವು ಯಾರು ಕೆಲಸದವ್ರು ಅಂತ ಆ ಥರ ಏನಿಲ್ಲ, ಎಲ್ಲ ಅಣ್ಣ ತಮ್ಮ ಆ ಥರ ಭಾವನೆಯಿಂದ ಇದ್ದೀವಿ, ಎಲ್ಲ ಖುಷಿಯಾಗಿದ್ದೀವಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.